ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ ಕರ್ನಾಟಕ. ಎಸ್, ಇವತ್ತಿನ ಈ ವಿಡಿಯೋನಲ್ಲಿ ನಾನು ರೆಕಾರ್ಡಿಂಗ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಅಮೌಂಟೈಸೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಾರ್ಮಲ್ ಆಗಿ ಎಲ್ಲ ಇಂಟರ್ವ್ಯೂನಲ್ಲೂ ನಿಮಗೆ ಈ ಕ್ವಶನ್ನ ಕಂಪಲ್ಸರಿ ಕೇಳ್ತಾರೆ, ಅದರಲ್ಲೂ ನಿಮಗೆ ಆರ್ಟ್ ವರ್ಕ್ ಪ್ರೊಸೆಸಲ್ಲಿ. ಸೊ ಫಸ್ಟ್ ಪ್ರೀಪೇಯ್ಡ್ ಅಂದರೆ ಎಕ್ಸ್ಪೆನ್ಸಸ್ ಯಾವ ಥರ ರೆಕಾರ್ಡ್ ಮಾಡ್ತೀವಿ. ಪ್ರೀಪೇಯ್ಡ್ ಎಂಟ್ರೀಸ್ ಇನ್ ಅಕೌಂಟಿಂಗ್ refer to payments made in advance for goods or services to be received in the future. Yes, so example ನೀವು ರೆಂಟ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಎನಿಥಿಂಗ್. These payments are initially recorded as assets and then expensed over time as the benefits are realized. The process of accounting for prepaid entries typically involve two main step ಆಗಿರುತ್ತೆ. ಸೊ ನಾರ್ಮಲ್ ನೀವೇನು ಅನ್ಕೋಬೋದು, ಇದು ಗೂಡ್ಸ್ ಆರ್ ಸರ್ವಿಸಸ್ ಎನಿಥಿಂಗ್ ಆಗಿರ್ಬೋದು, ಇದು ದೀಸ್ ಪೇಮೆಂಟ್ಸ್ ಆರ್ ಇನಿಷಿಯಲಿ ರೆಕಾರ್ಡೆಡ್ ಆ್ಯಂಡ್ ಅಸೆಟ್ಸ್ ಅಂತ ಹೇಳ್ತಾರೆ. ಸೊ ಎಕ್ಸಾಂಪಲ್ ನೀವು ನೋಡ್ಬೋದು, ರೆಕಾರ್ಡಿಂಗ್ ದ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಯಾವ ಥರ. ವೆನ್ ಎ ಪೇಮೆಂಟ್ ಈಸ್ ಮೇಡ್ ಫಾರ್ ಎ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಟ್ ಈಸ್ ರೆಕಾರ್ಡ್ ಆ್ಯಂಡ್ ಅಸೆಟ್ಸ್ ಬಿಕಾಸ್ ದ ಕಂಪನಿ ಈಸ್ ಎಕ್ಸ್ಪೆಕ್ಟೆಡ್ ಟು ರಿಸೀವ್ ಬೆನಿಫಿಟ್ ಫ್ರಮ್ ದಿಸ್ ಪೇಮೆಂಟ್ ಇನ್ ಫ್ಯೂಚರ್. ದಿ ಜರ್ನಲ್ ಎಂಟ್ರಿ ವುಡ್ ಬಿ ಏನಾಗುತ್ತೆ, ಜರ್ನಲ್ ಎಂಟ್ರಿ ನಿಮಗೆ ಇಲ್ಲಿ ಎರಡು ಅಸೆಟ್ಸ್ ಅಕೌಂಟ್ ಆಗಿರೋದ್ರಿಂದ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಕೌಂಟ್, ಅಸೆಟ್ಸ್ ಅಕೌಂಟ್. ಕ್ರೆಡಿಟ್ ಆಲ್ಸೋ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ. ಅಂದರೆ ಡೆಬಿಟ್ ಇಲ್ಲಿ ನಿಮಗೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಆಗುತ್ತೆ, ಕ್ರೆಡಿಟು ಕ್ಯಾಶ್ ಆರ್ ಬ್ಯಾಂಕ್ ಆಗುತ್ತೆ. ಇಲ್ಲಿ ನೋಡ್ಬೋದು, ದಿಸ್ ಎಂಟ್ರಿ ರೆಕಗ್ನೈಸ್ ದಟ್ ಕ್ಯಾಶ್ ಹ್ಯಾಸ್ ಬಿನ್ ಸ್ಪೆಂಟ್. ನೀವೇನು ಮಾಡ್ತಿದ್ದೀರಾ, ಒಂದು ಎಕ್ಸಾಂಪಲ್ ಯಾವುದೋ ಒಂದು ರೆಂಟು 12 ಮಂತ್ಸ್ದು ನೀವು ಒಟ್ಟಿಗೆ ಪೇಮೆಂಟ್ ಮಾಡ್ತಾ ಇದ್ದೀರಾ, 12,000 ಎಕ್ಸಾಂಪಲ್ ಪರ್ ಮಂತ್ 1,000 ಇರುತ್ತೆ ಅಂದ್ಕೊಳ್ಳಿ. ಸೊ 12,000 ಪೇಮೆಂಟ್ ಮಾಡ್ತಾರೆ. ಇಲ್ಲೇನಾಗುತ್ತೆ, ಪ್ರೀಪೇಯ್ಡ್ ರೆಂಟ್ ಎಕ್ಸ್ಪೆನ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಅಥವಾ ಬ್ಯಾಂಕು ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಅದೇ ರೀತಿ ನೀವು ನೋಡ್ಬೋದು ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ದಿಸ್ ಎಂಟ್ರಿ ರೆಕಗ್ನೈಸ್ ದಟ್ ಕ್ಯಾಶ್ ಹ್ಯಾಸ್ ಬಿನ್ ಸ್ಪೆಂಡ್ ಬಟ್ ಸಿನ್ಸ್ ದ ಬೆನಿಫಿಟ್ ವಿಲ್ ಬಿ ರಿಸೀವ್ಡ್ ಓವರ್ ಟೈಮ್ ಇಟ್ ಈಸ್ ರೆಕಾರ್ಡೆಡ್ ಆಸ್ ಎ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ರಾದರ್ ದ್ಯಾನ್ ಇಮಿಡಿಯೇಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ. ಅಂದರೆ ನೀವು ಇಲ್ಲಿ ನೋಡ್ಬೋದು, ಅದು ಪ್ರೀಪೇಯ್ಡ್ ಎಕ್ಸ್ಪೆನ್ಸ್. ಇದು ಅಮೌಂಟೈಸೇಷನ್ ಯಾವ ಥರ ಅಂದರೆ ರಿಲೀಸ್ ಮಾಡೋದು ಯಾವ ಥರ, ಓವರ್ ಎ ಟೈಮ್ as the benefit of the prepaid expenses is realized that the prepaid expenses is expensed. This process is called amortization ಅಂತ ಹೇಳ್ತಾರೆ. ದಿ ಜರ್ನಲ್ ಎಂಟ್ರಿ ವುಡ್ ಬಿ ಇಲ್ಲೇನಾಗುತ್ತೆ, ನಿಮಗೆ ಡೆಬಿಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಆಗುತ್ತೆ, ಕ್ರೆಡಿಟ್ ಟು ಪ್ರೀಪೇಡ್ ಎಕ್ಸ್ಪೆನ್ಸ್ ಅಕೌಂಟ್ ಆಗುತ್ತೆ. ಇಲ್ಲೇನಾಗಿತ್ತು, ಡೆಬಿಟ್ ಟು ಪ್ರೀಪೇಡ್ ಎಕ್ಸ್ಪೆನ್ಸಸ್ ಆಗಿತ್ತು, ಬಟ್ ಇಲ್ಲೇನಾಗ್ತಿದೆ, ಕ್ರೆಡಿಟ್ ಟು ಪ್ರೀಪೇಡ್ ಎಕ್ಸ್ಪೆನ್ಸ್ ಆಗ್ತಿದೆ. ಸೊ ನೀವು ಇದನ್ನು ಅಮೌಂಟೈಸೇಷನ್ ಎಂಟ್ರಿ ಅಂತ ನೋಡ್ಬೋದು. ಸೊ ದಿಸ್ ಎಂಟ್ರಿ ಟ್ರಾನ್ಸ್ಫರ್ ಟು ಅಪ್ರೋಪ್ರಿಯೇಟ್ ಪೋರ್ಷನ್ ಆಫ್ ಪೀರಿಯಡ್ ಎಕ್ಸ್ಪೆನ್ಸಸ್. ಇದೇನು ಹೇಳ್ತಾ ಇದ್ದಾರೆ, ಅಪ್ರೋಪ್ರಿಯೇಟ್ ಪೋರ್ಷನ್ ಅಂದರೆ ಒಂದು ಭಾಗ. ಅಂದರೆ ಈಗ ಎಕ್ಸಾಂಪಲ್ 12 ತಿಂಗಳ 12 ಭಾಗ, ಅದು ಒಂದು ಭಾಗ, ಒಂದು ಎಂಟ್ರಿ, ಒಂದು ಪರ್ ಮಂತ್ ಅಂತ ಹೇಳ್ತಾ ಇದ್ದಾರೆ. ರೆಲೆವೆಂಟ್ ಎಕ್ಸ್ಪೆನ್ಸಸ್ ಅಕೌಂಟ್ ರೆಕಗ್ನೈಸ್ ದ ಕಾಸ್ಟ್ ಆಫ್ ಪೀರಿಯಡ್ ಇನ್ಕರ್ಡ್. ಸೊ ಇಲ್ಲಿ ಫಸ್ಟ್ ಎಂಟ್ರಿ ಎಕ್ಸಾಂಪಲ್ ನೋಡ್ಬೋದು ನೀವು, ರೆಕಾರ್ಡಿಂಗ್ ಪ್ರೀಪೇಯ್ಡ್ ರೆಂಟ್. ನಾನು ಅವಾಗಲೇ ಹೇಳ್ದಂಗೆ ರೆಂಟು 12 ಮಂತ್ಸು 12,000. ಸೊ ಫಸ್ಟ್ ಮಂತ್ ಏನು ಜರ್ನಲ್ ಎಂಟ್ರಿ ಬರುತ್ತೆ, ನೀವು ಎಕ್ಸಾಂಪಲ್ ಫಸ್ಟ್ ಮಂತ್ ಅಂದರೆ ನೀವು ಫಸ್ಟ್ ಎಂಟ್ರಿ ಏನು ಬರುತ್ತೆ, ಸಪೋಸ್ ಎ ಕಂಪನಿ ಪೇಸ್ 12,000 ಆನ್ January 1st ಫಾರ್ ಎ ಇಯರ್ಸ್ ರೆಂಟ್ ಇನ್ ಅಡ್ವಾನ್ಸ್. ಅವರು ಓಲ್ ಇಯರ್ ಅಡ್ವಾನ್ಸ್ ಆಗಿ ಜನವರಿಯಲ್ಲೇ ಪೇಮೆಂಟ್ ಮಾಡ್ತಾ ಇದ್ದಾರೆ. ಏನಾಗಿರುತ್ತೆ ಎಂಟ್ರಿ, ನಾನು ಅವಾಗ ಹೇಳ್ದಂಗೆ ಪ್ರೀಪೇಯ್ಡ್ ಅಂದರೆ ಪ್ರೀಪೇಯ್ಡ್ ರೆಂಟ್ 12,000 ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಏನಾಗುತ್ತೆ, ಕ್ಯಾಶ್ ಆಗುತ್ತೆ. ಅಂದರೆ ಓಲ್ ಇಯರ್ ನೀವು ಒಟ್ಟಿಗೆ ಪೇಮೆಂಟ್ ಮಾಡ್ತಾ ಇದ್ದೀರಾ. ಸೊ ಇದು ಪ್ರೀಪೇಯ್ಡ್ ಅಕೌಂಟ್ ಆಯಿತು. ನೆಕ್ಸ್ಟು ಅಮೌಂಟೈಸೇಷನ್ ಎಂಟ್ರಿ ಏನಾಗುತ್ತೆ ಇಲ್ಲಿ ನೋಡಿ, ಎಕ್ಸಾಂಪಲ್ ಹೇಳ್ಬೋದು, ಈಚ್ ಮಂತ್ ದ ಕಂಪನಿ ವಿಲ್ ರೆಕಗ್ನೈಸ್ 1,000 ಫಾರ್ ಎ ಪ್ರೀಪೇಯ್ಡ್ ರೆಂಟ್ ಆಸ್ ಎಕ್ಸ್ಪೆನ್ಸಸ್ ಸಿನ್ಸ್ ಲೈಕ್ 12,000 ಡಿವೈಡೆಡ್ ಬೈ 12 ಮಂತ್ಸ್ ಅಂದರೆ 1,000 ಪರ್ ಮಂತ್ ಬರುತ್ತೆ. ಇಲ್ಲಿ ಎಂಟ್ರಿ ಏನಾಗುತ್ತೆ, ಜನವರಿಗೆ ಎಂಟ್ರಿ ಏನಾಗುತ್ತೆ, ಡೆಬಿಟ್ ರೆಂಟ್ ಎಕ್ಸ್ಪೆನ್ಸಸ್ ಅಕೌಂಟ್, ಕ್ರೆಡಿಟ್ ಪ್ರೀಪೇಯ್ಡ್ ಆಗುತ್ತೆ. ಇಲ್ಲೇನಾಗಿತ್ತು, ಡೆಬಿಟ್ ಟು ಪ್ರೀಪೇಯ್ಡ್ ರೆಂಟ್, ಕ್ರೆಡಿಟ್ ಟು ಕ್ಯಾಶ್ ಆಗಿತ್ತು. ಇಲ್ಲಿ ಆಲ್ರೆಡಿ ಡೆಬಿಟ್ ರೆಂಟ್ ಆಲ್ರೆಡಿ ಇರೋದ್ರಿಂದ ನಾವೇನು ಮಾಡಬೇಕು, ಅದನ್ನು ಕ್ರೆಡಿಟ್ ಮಾಡಬೇಕು. ಪ್ರೀಪೇಯ್ಡ್ ರೆಂಟ್ ಕ್ರೆಡಿಟ್ ಆಗುತ್ತೆ, ಎಕ್ಸ್ಪೆನ್ಸಸ್ ಯಾವ ಪರ್ಟಿಕ್ಯುಲರ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದು ಡೆಬಿಟ್ ಆಗುತ್ತೆ. ದಿಸ್ ಎಂಟ್ರಿ ವಿಲ್ ಬಿ ರಿಪೀಟೆಡ್ ಈಚ್ ಮಂತ್ ಅಂಟಿಲ್ ಪ್ರೀಪೇಯ್ಡ್ ರೆಂಟ್ ಈಸ್ ಫುಲ್ಲಿ ಎಕ್ಸ್ಪೆನ್ಸಿಡ್ ಬೈ ದ ಎಂಡ್ ಆಫ್ ದ ಇಯರ್. ಅಂದರೆ ನೀವು ಅಪ್ ಟು ಡಿಸೆಂಬರ್ವರೆಗೂ ನೀವು 1,000 ಇದೇ ರೀತಿ ಎಂಟ್ರಿನ ಪೋಸ್ಟ್ ಮಾಡಬೇಕಾಗುತ್ತೆ. ಇದು ಪ್ರೀಪೇಯ್ಡ್ ಪ್ರೋಸೆಸ್ಸು. ಸೊ ನಾವು ಪ್ರೀಪೇಯ್ಡ್ ಅಕೌಂಟ್ಸ್ ಮೇಂಟೈನ್ ಮಾಡೋದ್ರಿಂದ ಯಾವ ಥರ ಕಂಪನಿಗೆ ಅಂದರೆ ಒಂದು ಬೆನಿಫಿಟ್ ಇರುತ್ತೆ, ಅಡ್ವಾಂಟೇಜಸ್ ಏನು ಅಂತಂದರೆ, ಒಂದು ಅಕ್ಯುರೇಟ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸಿಗುತ್ತೆ ನಿಮಗೆ. ಯಾವ ಥರ ಅಂದರೆ ಕ್ಲಿಯರ್ ಎಕ್ಸ್ಪೆನ್ಸಸ್ ಅಲೋಕೇಶನ್ ಸಿಗುತ್ತೆ. ಎರಡನೇದು ಏನಾಗುತ್ತೆ, ಇಂಪ್ರೂವ್ಡ್ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್. ಎಸ್, ಎಸ್ಪೆಷಲಿ ಬಜೆಟ್ ಮತ್ತು ಫಾರ್ಕಾಸ್ಟಿಂಗ್ ಮಾಡೋದಕ್ಕೆ ನಿಮಗೆ ತುಂಬ ಇರುತ್ತೆ, ಮತ್ತು ಎಕ್ಸ್ಪೆನ್ಸಸ್ ಸ್ಮೂತ್ ಆಗಿರುತ್ತೆ. ಸೊ ನಿಮಗೆ ಇದು ಇಂಪ್ರೂವ್ಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ಬರುತ್ತೆ. Enhanced control and accountability. Yes, this is main thing. Tracking prepaid expenses account or any fraud prevention ನೀವು ಅದನ್ನ ಚೆಕ್ ಮಾಡ್ಬೋದು. ಆಪರೇಷನಲ್ ಎಫಿಷಿಯನ್ಸಿ, ಇದು ಫೋರ್ತ್ ಒನ್. ಆಪರೇಷನಲ್ ಎಫಿಷಿಯನ್ಸಿ ಅಂದರೆ ನೀವು ವೆಂಡರ್ ಜೊತೆ ರಿಲೇಷನ್ಶಿಪ್ ಒಂದು ಗುಡ್ ರಿಲೇಷನ್ಶಿಪ್ ಇರುತ್ತೆ, ಮತ್ತು ರಿಸೋರ್ಸ್ ಅಲೋಕೇಶನ್ ಆಗಿರುತ್ತೆ ಕ್ಲೀನಾಗಿ. ಸೊ ಇದು ಆಪರೇಷನಲ್ ಎಫಿಷಿಯನ್ಸಿ ಇರುತ್ತೆ. ಫಿನಾನ್ಷಿಯಲ್ ಹೆಲ್ತ್ ಇಂಡಿಕೇಟರ್ಸ್. ಎಸ್, ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂತ್ ಆಗಿರ್ಬೋದು, ನಿಮಗೆ ಇದು ಡಿಪೆಂಡ್ ಆಗಿರುತ್ತೆ. ಫೈನಾನ್ಷಿಯಲ್ ಹೆಲ್ತ್ ಕಂಡೀಷನ್ ಅಂದರೆ ಒಂದು ಬ್ಯಾಲೆನ್ಸ್ ಶೀಟ್ನ ಸ್ಟ್ರೆಂತ್ನ ನೀವು ತೋರಿಸ್ಬೋದು.
ಮತ್ತು ಟ್ಯಾಕ್ಸ್ ಪ್ಲಾನಿಂಗ್ ಅಂದರೆ ಯಾವ ಥರ ಎಕ್ಸಾಂಪಲ್ ನೋಡಿ, ಇಲ್ಲಿ ಪ್ರೀಪೇಡ್ ಇನ್ಶೂರೆನ್ಸ್ ಇದೆ. ಸೊ ಕನ್ಸಿಡರ್ ಕಂಪನಿ ಪೇ 6,000 ಆನ್ January 1st ಫಾರ್ 6 months ಇನ್ಶೂರೆನ್ಸ್ ಪಾಲಿಸಿ. ಎಂಟ್ರಿ ವಿಲ್ ಬಿ ಏನಾಗುತ್ತೆ ಎಂಟ್ರಿ? ಸೊ ಫಸ್ಟ್ ನಾನು ಅವಾಗಲೇ ಹೇಳ್ದಂಗೆ ಪ್ರೀಪೇಡ್ ಇನ್ಶೂರೆನ್ಸ್ ಅಕೌಂಟ್ ಡೆಬಿಟ್ ಆಗುತ್ತೆ, 6,000 ಕ್ರೆಡಿಟ್ ಬಂದು ಕ್ಯಾಶ್ ಆಗುತ್ತೆ. ಇದು ಫಸ್ಟ್ ಎಂಟ್ರಿ. ಅಮೌಂಟೈಸೇಷನ್ ಎಂಟ್ರಿ ಏನಾಗುತ್ತೆ? ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟ್ ಆಗುತ್ತೆ, ಇಲ್ಲಿ ಡೆಬಿಟ್ ಇದ್ದಿದ್ದು ಪ್ರೀಪೇಡ್ ಇನ್ಶೂರೆನ್ಸ್ ಏನಾಗುತ್ತೆ, ಇಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ 1,000 6 months ರಿಲೀಸ್ ಮಾಡ್ತೀರಾ. ಸೊ ಇದ್ರ ಸಿನಾರಿಯೋ ಯಾವ ಥರ ನಿಮಗೆ ಟ್ಯಾಕ್ಸ್ ಪ್ಲಾನಿಂಗ್ ಅಂದರೆ, ದಿಸ್ ಅಪ್ರೋಚ್ ಎನ್ಶೋರ್ ದಟ್ ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಇಸ್ ಮ್ಯಾಚ್ಡ್ ವಿತ್ ದ ಪೀರಿಯಡ್ ಬೆನಿಫಿಟೆಡ್, ಎನ್ಹಾನ್ಸಿಂಗ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಕ್ಯುರೇಸಿ ಅಂಡ್ ಕಂಟ್ರೋಲ್ ಇರುತ್ತೆ ನಿಮಗೆ. ಸೊ ಇದು ನಿಮಗೆ ಇಲ್ಲೂ ಬೆನಿಫಿಟ್ ಇರುತ್ತೆ. ಸೊ ಎಕ್ಸಾಂಪಲ್ ನಾನು ರೆಂಟ್ ಮತ್ತು ಇನ್ಶೂರೆನ್ಸ್ ಎರಡೂ ನಾನು ಇಲ್ಲೇ ನಿಮಗೆ ಎಕ್ಸಾಂಪಲಲ್ಲಿ ತೋರಿಸಿದ್ದೀನಿ. ಸೊ ಓವರ್ ಆಲ್ ಸಮ್ಮರಿ ಏನಂದರೆ, prepaid entries are a way to ensure that expenses are recognized in the period which they are incurred, matching the expenses to the period in which related to benefit is received. This approach either like accrual basis of accounting, ensuring accurate financial reporting ಸಿಗುತ್ತೆ. ಸೊ ಈ ಎಲ್ಲ ಇಂಟರ್ವ್ಯೂನಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಡೈಲಿ ಲೈಕ್ ಎನಿಥಿಂಗ್ ನೀವು ಅಕೌಂಟೆಂಟ್ ಆಗಿದ್ರು ಕೂಡ, ಸೊ ಇದು ನಿಮಗೆ ರೆಗ್ಯುಲರ್ ಆಗಿರುತ್ತೆ. ಎನಿ ಕಂಪನಿ ಅಥವಾ ಎನಿ ಬಿಸ್ನೆಸ್ ಅನ್ನು ನಾವು ಪ್ರೀಪೇಡ್ ಅಥವಾ ರೆಂಟ್ ಇರುತ್ತೆ, ಲಾಟ್ ಆಫ್ ಇನ್ಶೂರೆನ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ, ಸೊ ಎನಿ ಸಾಫ್ಟ್ವೇರ್ ಚಾರ್ಜಸ್ ಬರುತ್ತೆ, ಅದೆಲ್ಲ ನಾವು ಅಮೌಂಟೈಸೇಷನ್ ಮಾಡಿದ್ರೆ ನಿಮಗೆ ಈ ಎಂಟ್ರಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಂಟರ್ವ್ಯೂಗೂ ಕೂಡ ಅಷ್ಟೇ. ಸೊ ಅವ್ರು ನಿಮ್ಗೆ ಕೇಳೋದು ಎಷ್ಟು, ಸಪೋಸ್ ರೆಂಟ್ ಪೇಮೆಂಟ್ ಮಾಡ್ತಿದ್ದೀರಾ, ಫಸ್ಟ್ ಎಂಟ್ರಿ ಏನಾಗುತ್ತೆ? ಸೊ ನಾರ್ಮಲ್ ನೀವು ಹೇಳ್ಬಿಡಬೇಕು, ಪ್ರೀಪೇಡ್ ರೆಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಕ್ಯಾಶ್ ಆಗುತ್ತೆ, ಬಿಕಾಸ್ ನಮ್ಮಿಂದ ಅಮೌಂಟ್ ಹೋಗ್ತಾ ಇದೆ. ಸೊ ನೆಕ್ಸ್ಟು ಇಲ್ಲಿ ಆಲ್ರೆಡಿ ಡೆಬಿಟ್ ಆಗಿರೋದ್ರಿಂದ ಪ್ರೀಪೇಡ್ ರೆಂಟು ನಿಮಗೆ ನೆಕ್ಸ್ಟ್ ಸಿನಾರಿಯೋದಲ್ಲಿ ಪ್ರೀಪೇಡ್ ರೆಂಟು ಕ್ರೆಡಿಟ್ ಆಗುತ್ತೆ. ಸೊ ಡೆಬಿಟ್ ಏನು ಬರುತ್ತೆ, ಆಟೋಮೆಟಿಕಲಿ ನಿಮಗೆ ಎಕ್ಸ್ಪೆನ್ಸಸ್ ಬರುತ್ತೆ. ಈ ಸಿನಾರಿಯೋನ ನೀವು ಇಟ್ಕೊಂಡು ನೀವು ಯಾವುದೇ ಒಂದು ಅವ್ರ ಕ್ವಶನ್ ಅಥವಾ ಯಾವುದೇ ರೀತಿ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಚಾರ್ಜಸ್ ಆಗಿರ್ಬೋದು, ನೀವೇನೇ ಕೇಳಿದ್ರು ನೀವು ಹೇಳೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂಡು, ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.